ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ನಗರದಲ್ಲಿ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ನಿರುದ್ಯೋಗ ನಿವಾರಣೆ ಗುರಿಯಾಗಿದ್ದು, ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿ.ಎಚ್. ಜಮಾದಾರ್ ಅವರ ಅಧ್ಯಕ್ಷತೆಯಲ್ಲಿ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ನಿರ್ಗತಿಕರಿಗೆ ಆಹಾರ ಕಿಟ್ ವಿತರಣೆ ಹಾಗೂ ಸಾಧಕರಿಗೆ ಸನ್ಮಾನ ಹಾಗೂ ಶ್ರೀ ಸಾಯಿ ಆಸ್ಪತ್ರೆ ವೈದ್ಯರಾದ ಎಸ್.ಎಂ. ದೊಡ್ಡಮನಿ ಅವರ ಸಹಯೋಗದಲ್ಲಿ ಉಚಿತ ಚಿಕಿತ್ಸೆ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ವೈದ್ಯರಾದ ಎಸ್.ಎಂ. ದೊಡ್ಡಮನಿ, ಡಾಕ್ಟರ್ ಬಿ.ಎಚ್. ಜಮಾದಾರ್ ಹಾಗೂ ಸಾಮಾಜಿಕ ಹೋರಾಟಗಾರ ಪ್ರವೀಣ್ ನಾಯಕ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ, ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಗೆ ಸದಾ ನನ್ನ ಬೆಂಬಲವಿದೆ, ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗುವುದು ಅಂತ ಡಾಕ್ಟರ್ ದೊಡ್ಡಮನಿ ಅವರು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಮಹಿಳಾ ಪೊಲೀಸ್ ಇಲಾಖೆಯ ಪಿಎಸ್ಐ ರುಕ್ಮಿಣಿ ಅವರು, ಅಲ್ಪಸಂಖ್ಯಾತ ಇಲಾಖೆ ಅಧಿಕಾರಿ ಪೂಜಾರಿ ಆಗಮಿಸಿ ಮಾತನಾಡಿದರು. ತಂದೆ ತಾಯಿ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ನೀಡಬೇಕು, ಮಕ್ಕಳ ಆಸ್ತಿ ಶಿಕ್ಷಣ ಬಗ್ಗೆ ಗಮನ ಕೊಡಬೇಕು ಅಂತ ಸಲಹೆ ನೀಡಿದರು. ಮಹಿಳೆಯರಿಗೆ ಮಕ್ಕಳಿಗೆ ಸಮಸ್ಯೆ ಉಂಟಾದರೆ ಈ ಸಂದರ್ಭದಲ್ಲಿ ಅಕ್ಕಪಡೆ ಸಂಪರ್ಕ ಮಾಡಿದರೆ ನ್ಯಾಯ ಒದಗಿಸಲಾಗುವುದು ಅಂತ ಹೇಳಿದರು. ಸಂಸ್ಥೆ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿ.ಎಚ್. ಜಮಾದಾರ್ ಅವರು ಯೋಜನೆಗಳಾದ ನಿವೇಶನ ಯೋಜನೆ, ಉಳಿತಾಯ ಯೋಜನೆ, ಬೋನಸರ್ ಯೋಜನೆ ಹಾಗೂ ಮ್ಯಾನ್ ಪವರ್ ಯೋಜನೆ, ಸರ್ವಿಸ್ ಸೆಕ್ಟರ್ ಯೋಜನೆ ಬಗ್ಗೆ ಜನರಿಗೆ ಮಾಹಿತಿಯನ್ನು ನೀಡಿದರು. ರಾಜು ಮೋರೆ, ಮುತ್ತನ ಕರಳೆ, ರಾಜು ಸಿಂದಗಿ, ಸತ್ಯಪ್ಪ ನಂದಗಾವೆ, ಪ್ರವೀಣ ಕರುಳಪ್ಪ, ಲಕ್ಷ್ಮಣ ಲೋಕುರೆ, ರಾಜು ಕೋಳೆ, ಶರಣಪ್ಪ ಶಿಂದೆ, ಮಹೇಶ್ ಶರ್ಮಾ, ಅನಿಲ್ ಬಾಮ್ನೆ, ಕವಿತಾ ಭೋಸ್ಲೆ, ನಾವಿ ಹಾಗೂ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ರಾಜ್ಯಾಧ್ಯಕ್ಷರಾದ ಜಮಾದಾರ್ ಸರ್ ಅವರು ಹಾಗೂ ನನ್ನ ಕುಟುಂಬದ ಎಲ್ಲ ಸದಸ್ಯರೇ ಹಾಗೂ ನನ್ನ ಅಕ್ಕ ತಂಗಿಯರೇ ಇವತ್ತಿನ ದಿನ ಬಹಳ ಒಂದು ಪ್ರಾಮುಖ್ಯವಾದಂತಹ ದಿನ. ಯಾಕೆ ಒಂದು ಪ್ರಾಮುಖ್ಯವಾದಂತಹ ದಿನ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಹಾಯ ಮಾಡ್ಕೊಂಡು ಪ್ರತಿಯೊಬ್ಬ ಪೇಷಂಟ್ಗಳು ಟಿ ಬಿ ಇರ್ಬೋದು, ಶುಗರ್ ಇರ್ಬೋದು, ಹಾರ್ಟ್ ಆಫ್ ಕ್ರಿಯರ್ ಕ್ಯಾಪ್ ಪಾಸ್ ಮಾಡ್ತೀವಿ. ನಿಮ್ದು ಯಾವುದೋ ಚಾರ್ಜ್ ಆಗಿಲ್ಲ, ನೀವು ಅಲ್ಲಿ ಬೇಕಾದ್ರೆ ಕರೀರಿ. ನಮ್ಮದೇ ಆದಂತಹ ಈ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಜಮಾದಾರ್ ಸರ್ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಈ ಸಂಸ್ಥೆ ಬೆಳೆಯುತ್ತಾ ನಡೆದಿದೆ. ಪಡಿಬೇಕು ಅಂತಕ್ಕಂಥ ಆಸೆ ಸ್ವಾಭಾವಿಕ. ಶಿಕ್ಷಣ ಬೇಕಾದ್ರೆ ಈಗಿನ ಒಂದು ಕಾಲ ಗುಣಮಟ್ಟದ 20 ಮುರಾರ್ಜಿ ಶಾಲೆಗಳು ಇವೆ. ಆ ನಂತರ ಒಂದು 22 ಮೌಲಾನಾ ಆಜಾದ್ ಶಾಲೆಗಳಿದ್ದಾವೆ. ಅಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ 75% ಕ್ರಿಶ್ಚಿಯನ್, ಸಿಖ್, ಬೌದ್ಧ. ರಾಮತೀರ್ಥ ನಗರದಲ್ಲಿ ನಮ್ಮ ಆಫೀಸ್ ಇದೆ, ದಯವಿಟ್ಟು ಬಂದು ಕಾಂಟ್ಯಾಕ್ಟ್ ಮಾಡಬೇಕು. ಮತ್ತೆ ಜಮಾದಾರ್ ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಎಲ್ಲರೂ ನಮ್ಮ ಗುರಿ. ನಿರುದ್ಯೋಗ ನಿವಾರಣೆ ಮಾಡಬೇಕು, ಅನುಕೂಲ ಆಗಲಿ ಅಂತೇಳಿ ಒಂದು ನಿವೇಶನ ಯೋಜನೆ, ಉಳಿತಾಯ ಯೋಜನೆ ಅಂತೇಳಿ ತೆಗೆದುಕೊಂಡು ಬಂದಿದ್ದೀವಿ. ಒಂದು 5 ಯೋಜನೆಗಳನ್ನ ತಗೊಂಡು ಬಂದು ನಾವು ಒಂದು ನಿರುದ್ಯೋಗ ನಿವಾರಣೆ ಆಗಬೇಕು, ಮತ್ತೆ
ಜನಸಾಮಾನ್ಯರಿಗೆ ಅನುಕೂಲ ಆಗದಂತೆ ನಮ್ಮ ಸಂಘದ ಸಂಸ್ಥೆಯ ಸದಸ್ಯರಿಗೆ ಅನುಕೂಲ ಆಗುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಯೋಜನೆಗಳನ್ನ ಪ್ರಾರಂಭ ಮಾಡಿದ್ದೇವೆ. ಮೊದಲನೇದಾಗಿ ಈ ಒಂದು ಶಕ್ತಿಗಳ ನೋಡ್ತಾ ಇರ್ಬೋದು, ಪೊಲೀಸರ ತರ ನಿಂತ್ಕೊಂಡಿದ್ದಾರೆ, ಇವರು ಯಾರು ಅಂತ ಹೇಳಿ ಚೆನ್ನಾಗಿ ಎಲ್ಲರೂ ಕ್ವಶನ್ ಕೊಡ್ತಾ ಇರ್ಬೋದು. ಇದು ನಮ್ಮ ಸಂಸ್ಥೆ ವತಿಯಿಂದ ಒಂದು ಶಕ್ತಿಗಳ ಅಂತ ಹೇಳಿ ಪ್ರಾರಂಭ ಮಾಡ್ಕೊಂಡಿದ್ದೀವಿ. ಓಕೆ, ಅಂದ್ರೆ ನಮ್ಮ ಕ್ಯಾಬ್ ಡಿಬಿಡಿಸ್ದಲ್ಲೇ ಹಿಂದೆ ಒಂದು ಹೆಡ್ ಆಫೀಸ್ ಅಲ್ಲೇ ಇದೆ. ಸೊ ಹಾಗಾಗಿ ನಾನು ಈಗ ಅವರು ಅವ್ರ ಸಂಸ್ಥೆ ಕಾರ್ಯವೈಖರಿ ಆಯಿತು, ಅದು ಹೆಂಗ್ ಕಾರ್ಯವ್ಯವಸ್ಥೆ ಇತ್ತು ಅದನ್ನೆಲ್ಲ ಅವ್ರು ಹೇಳೋದ್ರಿಂದ ಏನಾದ್ರು ಪ್ರೋಗ್ರಾಮ್ ಮಾಡಿದ್ರು ಅವ್ರು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕಂತೂ ಹೆಚ್ಚಾಗಿ ಇವಾಗ ಅಕ್ಕ ಪಡೆಯುವಂತ ಯೋಜನೆ ಮೂರನೇದಾಗಿ ಭವಿಷ್ಯ, ನಾಲ್ಕನೇದು ಒಗ್ಗಟ್ಟು, ಐದನೇದು ನಾವು ಹೇಗಿರ್ಬೇಕು ಅನ್ನೋದನ್ನು ಕಲಿಕಾ ಉದ್ದೇಶದಿಂದ ಇವತ್ತೊಂದು ಯಾವುದೇ ಪೇಷಂಟ್ಗಳು ಹೋದಾಗ ನನಗೊಂದು ಫೋನ್ ಮಾಡಿದ್ರೆ ಸಾಕು, ಜನರನ್ನು ನೀವು ತಲೆ ಕೆಡಿಸ್ಕೊಳಕ್ ಹೋಗ್ರಿ. ಆ ಪೇಷಂಟ್ ಒಂದು ಒಂದು ಬ್ಯಾಕ್ ಫೋನ್ ಹಾಕಿ ನಿಂತ್ಕೊಂಡಿರಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಸರ್ಗೆ ಫ್ರೀ ಅವರಿಗೆ ನಾವು ಚೆಕಪ್ ಮಾಡ್ತೀವಿ, ಮತ್ತೆ ನಮ್ಮ ನುರಿತ ವೈದ್ಯರನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ನೀವು ನೋಡ್ತಾ ಇದ್ದೀರಾ, BP ಶುಗರ್ ಅಷ್ಟೇ ಅಲ್ಲದೆ ನುರಿತ ವೈದ್ಯರು ಅವರನ್ನ ಚೆಕಪ್ ಮಾಡಿ ಕಾರ್ಯಕ್ರಮ ಕರ್ನಾಟಕದಲ್ಲಿ ಲಾಂಚ್ ಆಗಿದೆ. ಅದರಲ್ಲೂ ಕೂಡ ಬೆಳಗಾವಿ ಸಿಟಿ ತುಂಬಾ ಆಕ್ಟಿವ್ ಇದೆ, ಎಷ್ಟೋ ಕೆಲಸಗಳು ಮಾಡ್ತಾ ಇದೆ. ಎಷ್ಟು ಜನ ಮಹಿಳೆಯರು ಬಂದಿದೆ, ಎಷ್ಟು ಕಡೆಯಲ್ಲಿ ಇಬ್ಬರು ಮಹಿಳಾ ಆಫೀಸರು ಪ್ಲಸ್ ಇಬ್ಬರು ಡಬಲ್ ಸ್ಟಾಫ್ ಮತ್ತೆ ಇಬ್ಬರು ಹೋಗ್ತಾರೆ ಒಂದೊಂದು ಶಿಫ್ಟಿಗೆ ಅಂತ ಕೊಟ್ಟಿರ್ತಾರೆ. ಸೊ ಅದ್ರ ಬಗ್ಗೆ ನಾನು ಹೇಳ್ಬೇಕಂತಂದ್ರೆ ಈಗ ಎಷ್ಟೋ ಸಮಸ್ಯೆಗಳನ್ನ ಕೇಳಿ, ಸ್ವಲ್ಪ ಬರೀ ಪುರುಷರಷ್ಟೇ ಕೇಳೋದಲ್ಲ, ಮಹಿಳೆಯರು ಕೂಡ ಎಷ್ಟೋ ಸಮಸ್ಯೆಗಳನ್ನ ಗಂಡ ಮಾಡ್ತಾ ಇದ್ರು, ಮಕ್ಕಳಿಗೆ ಟಾರ್ಚರ್ ಕೊಡ್ತಾ ಇದ್ರು. ಆಮೇಲೆ ಡ್ಯೂಟೀಸ್ ಅಂತ ಪ್ರಕರಣಗಳು ಯಾವ್ದು ಕಂಡು ಅಂತಂದ್ರೆ ಎನಿ ಕೈಂಡ್ ಆಫ್ ದೇರ್ ಇಸ್ ನೋ ಜೆಂಡರ್ ಬ್ಯಾರಿಯರ್. ಓನ್ಲಿ ಜೆಂಡರ್ ಬ್ಯಾರಿಯರ್ ಏನಪ್ಪಾ ಅಂದ್ರೆ ಜೆಂಟ್ಸು ಲೇಡೀಸ್ ಅಂತ ಅಷ್ಟೇ. ಹಂಗಂದ್ರೆ ಜೆಂಟ್ಸ್ ಇದು ಆಪೋಸಿಟ್ ಅಂತಂದ್ರೆ ಸುಳ್ಳ ಮೋಸ ವಂಚನೆಗಳು ಬರಂಗಿಲ್ಲ, ಇವತ್ತು ಉಚಿತ ಬರಂಗಿಲ್ಲ. ನಾನು ಇಲ್ಲಿ ಬಂದಾಗ ಅವರ ಒಂದು ಡಿಸಿಪ್ಲಿನ್ ಜನಾಂಗದ ಇಲ್ಲಿ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಅವರಿಗೆ ಕೂಡ ನಾನು ಹೇಳ್ತಾ ಇದ್ದೀನಿ, ಇವರು ನಿಮ್ಮ ಅವರಿಗೆ ಏನು ನಿಮ್ಮ ಕಾಲಗಳನ್ನ ಬೆಳೆಸ್ರಿ, ಒಳ್ಳೆಯ ಶಿಕ್ಷಣವನ್ನು ನೀಡ್ರಿ. ಈ ಕಾಲದಲ್ಲಿ ಮೊಬೈಲ್ ಗೇಮ್ ಜಾಸ್ತಿ ಆಗಿದೆ, ಟಿವಿ ಗೇಮ್ ಜಾಸ್ತಿ ಅವಾಯ್ಡ್ ಮಾಡ್ಕೊಂಡು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಮಗು ಸಮಾಜದ ಬೆಳಕಾಗಲಿಕ್ಕೆ ಸಾಧ್ಯ ಇದೆ. ಅರಿಶಿನ ಕುಂಕುಮ ಕಾರ್ಯಕ್ರಮ ಹಾಗೂ ಬಾಗಿನ ಕೊಡುವ ಕಾರ್ಯಕ್ರಮ ಹಾಗೂ ನಿರ್ಗತಿಕರಿಗೆ ಆಹಾರ ವಿತರಣೆ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಹಾಗೂ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಜಮಾದಾರ್ ಅವರೇ ಹಾಗೂ ಈಗ ತಾನೇ ವೇದಿಕೆಯನ್ನ ಬಿಟ್ಟು ಹೋಗಿರ್ತಕ್ಕಂಥ ಡಾಕ್ಟರ್ ಆಗಿರ್ತಕ್ಕಂಥ ದೊಡ್ಡಮನಿ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಇನ್ನೊಬ್ಬ ಅತಿಥಿಯವರೇ ಹಾಗೂ ಈ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ನಾನು ಅಲ್ಪಸಂಖ್ಯಾತರ ಮಕ್ಕಳ ಸುರಕ್ಷತಾ ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯು ಇದು ಮಾಡಿಕೊಂಡು ಅದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಾನ್ಯ ನಮ್ಮ ಸಚಿವರಾದಂತಹ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಸಚಿವರಾದಂತಹ ಹೆಬ್ಬಾಳ್ಕರ್ ಮೇಡಮ್, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕನಸಿನ ಕೂಸಿದೆ. ಆ ಕನಸಿನ ಕಮಿಷನರ್ ಸಾಹೇಬರ ಒಂದು ತೀವ್ರ ಒಂದು ಪ್ರಯತ್ನ, ಆ ಪ್ರಯತ್ನದಿಂದ ಬೆಳಗಾವಿಯಲ್ಲಿ ಅಕ್ಕ ಪಡೆ ತುಂಬಾ ಶೀಘ್ರಗತಿಯಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ.